ಹಲೋ, ನೀವ್ ಹೀರೋ, ನಾವಲ್ಲ ಹೀರೋ, ನೀವ್ ಹೀರೋ. ನನ್ ಪ್ರಕಾರ ಪಕ್ಕ ಬಾಯ್ ಆಗೋದು. ಮದ್ವೆ ಎಲ್ಲ ಇಲ್ಲೇ ಕೇಳಿದ್ರೆ ಹೆಂಗ್ ಹೇಳ್ತಾರೆ ಅವ್ರ ಬ್ಲಾಗ್ ಅಲ್ಲಿ ಅವ್ರು ರಿವೀಲ್ ಮಾಡ್ತಾರೆ. ನೀವು ಒನ್ ಡೇ ವಿತ್ ಸೀಮಾಕ, ನಾನು ಒನ್ ಡೇ ವಿತ್ ಚೈತ್ರಕ್ಕ ಮಾಡೋಣ. ಈ ಗಾಡಿ ಮಡ್ಗಾಡು ನಮ್ ಗಾಡಿಗೆ ಟಚ್ ಆಗಿ ಎಷ್ಟು ಬೇಕೋ ಅಷ್ಟು ಕೇಳ್ಕೊಂತೀನಿ. ಓಕೆನಾ? ನೀವು ಕೂಡ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತಿನ ವ್ಲಾಗ್ ಅಂತ ತಮ್ಮನೇಲಿ ನೋಡ್ತೀರಾ. ಸೊ ಇವತ್ತು ಮಧು ಅವ್ರದ್ದು ಸೀಮಂತ ಇದೆ. ಸೊ ಅವರು ನಮ್ಮನ್ನ ಮತ್ತೆ ನಮ್ಮ ಫ್ಯಾಮಿಲಿನ ಎಲ್ಲರೂ ಕರೆದಿದ್ದಾರೆ ಬನ್ನಿ ಅಂತ. ಸೊ ಇಲ್ಲಿಂದ ಮೈಸೂರಿಗೆ ಹೋಗಬೇಕು ಸೀಮಂತಕ್ಕೆ. ಸೊ ಇದು ನಮ್ಮ ಕುಶಾನಿ ಔಟ್ಫಿಟ್. ಕುಶಾನಿ, ಎಲ್ರಿಗೂ ಹಾಯ್ ಮಾಡೋದು. ಎಲ್ರು ಹೇಗಿದ್ದೀರಾ ಅಂತ ಕೇಳಿ ಜನಗಳಿಗೆ. ಅಷ್ಟೇನಾ? ಹಾಯ್ ಬ್ರೋ, ಹೇಗಿದ್ದೀರಾ? ಸೂಪರ್ ಬ್ರೋ. ಏನ್ ಬ್ರೋ ಕೈಗೆ ಏನಾಯ್ತು? ನಮ್ಮ ಬಾವ ಹಳೇ ಕಾಲದ ರಾಜ್ಕುಮಾರ್ ಥರ ಕಾಣಿಸ್ತವ್ರೆ. ಬೂಟ್ ಕಟ್ ಪ್ಯಾಂಟ್ ಹಾಕೊಂಡು ಇರಿ. ಫುಲ್ ಎಲ್ಲಾರ್ದು ಔಟ್ಫಿಟ್ ಇವಾಗ ಚೆಕ್ ಮಾಡೋಣ. ಚೆನ್ನಾಗಿದೆ ಬ್ರೋ, ಪಿಂಕ್ ಅಂದರೆ ಚೆನ್ನಾಗಿದೆಯಾ? ಜಿಂಗ್ ಚಿಕ್ ಥರ ಹಾಕೊಳ್ಳಿ ಹಿಂಗೆ ನಾನು ಫುಲ್ಲು. ನೀವು ತಲೆ ಸ್ನಾನ ಮಾಡಿದಾಗ ಬಟ್ಟೆಯಲ್ಲಿ ಜಾಸ್ತಿ ತಲೆ ಒರೆಸ್ಕೊಂಡು ಹೋಗ್ಬಿಡಿ, ಬಿಕಾಸ್ ಅವಾಗ ಏರ್ ಫಾಲ್ ಆಗೋ ಚಾನ್ಸ್ ಇರುತ್ತೆ. ಆರಾಮಾಗಿ ಒಂದು ಏರ್ ಡ್ರೈಯರ್ ತೊಗೊಂಡು ಬಿಸಿ ಕೋಲ್ಡ್ ಎಲ್ಲಿರುತ್ತೆ ಗೈಸ್, ಕೋಲ್ಡಲ್ಲಿ ಇಕ್ಕೊಳ್ಳಿ ಆರಾಮಾಗಿ ಏರ್ ಡ್ರೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಫುಲ್ ಉದುರುತ್ತೆ. ಆ ಟೈಮಲ್ಲಿ ನಂಗೆ ಇನ್ನೂ ಜ್ಞಾಪನ ಇದೆ, ಪರ್ಫ್ಯೂಮ್ಸ್ ನನ್ನ ಹತ್ರ ಅಷ್ಟು ಇರಲಿಲ್ಲ. ನನ್ನ ಫ್ರೆಂಡ್ಸ್ ಮನೆಗೆ ಹೋಗ್ಬಿಟ್ಟು ಅಲ್ಲಿ ತೊಗೊಂಡು ಹಾಕ್ಕೊತಿದ್ದೆ. ಆ್ಯಂಡ್ ಆ ಥರ ಎಲ್ಲ ಮಾಡಿದ್ದೀನಿ ಗೈಸ್. ಪರ್ಫ್ಯೂಮ್ ಇರ್ತಿರಲ್ಲ ನನ್ನ ಹತ್ರ. ಸೊ ಇವಾಗ ನೋಡಿ ಗೈಸ್, ನನ್ನ ಹತ್ರ ಎಷ್ಟು ಪರ್ಫ್ಯೂಮ್ಸ್ಗಳಿದ್ದಾವೆ ಅಂತ. ಯಾವ್ದು ಹಾಕೋಬೇಕು ಅಂತ ಕನ್ಫ್ಯೂಷನ್ ಆಗುತ್ತೆ ನನಗೆ ನಿಜವಾಗ್ಲೂ. CK ನನ್ನ ಫೇವ್ರೇಟು. ಹೇಗಿದ್ದೀರಾ? ಸೂಪರ್ ಆಗಿದೆ. ನೀವು? ಸೂಪರ್ ಆಗಿದೆ. ಪರ್ಫ್ಯೂಮ್ ತೊಗೋತೀನಿ ಅಂತ ನನಗೆ ನಿಜವಾಗ್ಲೂ ಐಡಿಯಾನೂ ಕೂಡ ಇರಲಿಲ್ಲ ಗೈಸ್. ಆ್ಯಂಡ್ ವಾಚ್ ಕಲೆಕ್ಷನ್ ಕೂಡ ನನ್ನ ಹತ್ರ ಒಂದು ವಾಚ್ ಇರ್ತಿರ್ಲಿಲ್ಲ. ನೋಡ್ರಿ ಇವಾಗ ಎಷ್ಟು ವಾಚ್ಗಳಿದ್ದಾವೆ ಅಂತ. ನೈಸ್. ನಮ್ಮ ಮಾಮ್ ಇಂಡಿಯಾ ನೋಡಿ ಗೈಸ್, ಚೆನ್ನಾಗಿ ರೆಡಿ ಆಗೋರು ಇವತ್ತು. ಸಾದ ಕಾಣಿಸಿ ಕಣಮ್ಮ, ಚೆನ್ನಾಗಿತ್ತಾ? ಸೂಪರ್ ಕಾಣಿಸಿ. ಹೇಗಿದ್ಯಾ? ಸೂಪರ್. ಏನು ಅನಿಸ್ತಿದೆ ಇವಾಗ ನಾವು ಆಚೆ ಹೋಗ್ತಿರೋದು? ಖುಷಿ ಆಗ್ತಿದೆ. ಮನೇಲಿ ಇದ್ದು ನಮಗೆ ಒಬ್ಬೊಬ್ಬರು ಅಪರೂಪಕ್ಕೆ ಒಂದೊಂದ್ಸಲಿ ಹಿಂಗೆ ಆಚೆ ಹೋದಾಗ ಖುಷಿ ಆಗುತ್ತೆ, ಇಷ್ಟ ಆಗುತ್ತೆ, ಹೋಗ್ಬೇಕು. ನೀವು ಗುಂಡ ಇನ್ನೂ ಸ್ನಾನ ಮಾಡಿ ಹಂಗೆ ಇದ್ಬಿಟ್ಟು ಹಂಗೆ ಅವನೇ. ಏಯ್ ಗುಂಡ, ಹಾಯ್ ಅನು, ಹಲೋ ಅನು, ಪಾಪ ಹಲೋ ಅನು. ಎಷ್ಟು ಟಾರ್ಚರ್ ಗೊತ್ತಾಗೈಸ್ ಅವನಂತೂ. ಇವತ್ತು ಗೊತ್ತಾಗ ನೋಡಕ್ ಮಾತ್ರ ಸೈಲೆಂಟ್ ಆಗೋನೆ, ಬಟ್ ಅವ್ನು ಹೆವಿ ಟಾರ್ಚರ್ ನನ್ನ ಮಗ. ನೋಡಿ ಗೈಸ್, ಕುಶಾನಿಗೆ ಎಷ್ಟು ಲವ್ ಇದೆ ಗುಣವ ಮೇಲೆ. ಯಾವಾಗ ನೋಡ್ರು ಗುಣ ತಪ್ಕೊಂಡೇ ಇರ್ತಾಳವಳು. ತಮ್ಮ ಅಂದರೆ ಪ್ರೀತಿ. ನೀವು ಹೋಗೋಣ ಕುಶಾನಿ, ನಡಿ, ಲೆಟ್ಸ್ ಗೋ. ಹಾಂ ಪ್ರೋಟೀನ್ ಇದು, ಬಾ ಗೈಸ್. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಕಟ್ಟು ಪ್ಯಾಂಟದು. ಒಂಥರ ನನಗೆ ಹೆವಿ ಇಷ್ಟ ಆಗ್ತಿದೆ ಅವಾಗಲಿಂದ. ಸೀಮಂತ ಅಂತಂದರೆ ನಮ್ಮ ಫ್ಯಾಮಿಲಿ ಕೇಳೋಣ ಬನ್ನಿ ಗೈಸ್. ನಮ್ಮ ಅಕ್ಕನ ಕೇಳೋಣ ಫಸ್ಟು. ಅವಳಿಗೆ ಏನಂತ ಅನ್ಸುತ್ತೆ ಸೀಮಂತ ಅಂತಂದರೆ, ಅವಳಿಗೆ ಹೆಂಗೆ ಅನಿಸುತ್ತೆ ಅಂತ. ನೀನು ಹೇಳೆ, ನೀನು ಕೂಡ 2 ಸರಿ ಸೀಮಂತ ಮಾಡ್ಕೊಂಡಿದ್ಯಾ, ಯಾವ ಥರ ಫೀಲಿಂಗ್ ಇತ್ತು? ಆ್ಯಂಡ್ ಏನಂತೀಯ ಸೀಮಂತ ಬಗ್ಗೆ? ತುಂಬ ಖುಷಿ ಆಗುತ್ತೆ. ಅದೊಂಥರ ಪ್ರಿಷಿಯಸ್ ಮೂಮೆಂಟ್ ಜೀವನದಲ್ಲಿ, ಮತ್ತೆ ಯಾವತ್ತೂ ಬರೋದಿಲ್ಲ. ಅವತ್ತಿನ ದಿನ ಫುಲ್ ಎಂಜಾಯ್ ಮಾಡಬೇಕು. ಸೊ ಅವರು ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ತುಂಬ ದೊಡ್ಡದಾಗಿ ಮಾಡ್ತಿದ್ದಾರೆ. ಫಸ್ಟ್ ಟೈಮ್ ಅಲ್ವಾ ಅವ್ರದ್ದು. ತುಂಬ ಖುಷಿ ಆಗುತ್ತೆ ಅವ್ರಿಗೂ. ನನಗೆ ಎಷ್ಟು ಖುಷಿ ಆಗ್ತಿದೆ, ನನಗಿಂತ ಅವ್ರಿಗೆ ಜಾಸ್ತಿ ಖುಷಿ ಆಗ್ತಿರುತ್ತೆ. ಲೈಕ್ ತುಂಬ ರೆಡಿ ಮಾಡಿಕೊಂಡು ಇದೇ ಥೀಮಲ್ಲಿ ಮಾಡ್ಕೋಬೇಕು ಅಂತೆಲ್ಲ ಏನೋ ಒಂಥರ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಮೂಮೆಂಟ್. ಆಮೇಲೆ ಒಂದು ಕಡೆ ಆ ಜರ್ನಿ ಮುಗ್ದೋಗ್ಬಿಡುತ್ತೆ, ಪ್ರೆಗ್ನೆನ್ಸಿ ಇದು ಮುಗ್ದೋಗ್ಬಿಡುತ್ತೆ. ಅವ್ರು ನಮ್ಮ ಒಳಗಡೆ ಒಂದು ಜೀವ ಇರುತ್ತಲ್ಲ, ಅದು ಆಚೆ ಬಂದ್ಬಿಡುತ್ತೆ. ಆ ಫೀಲಿಂಗ್ ಮತ್ತೆ ಬರೋದಿಲ್ಲ. ಏನೋ ಒಂಥರ ಚಂದ, ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅದೆಲ್ಲ. ನಿಂಗೆ ಅಂತ ಸೀಮಂತದ ಬಗ್ಗೆ? ನಮಗೆ ಈ ಥರ ಎಲ್ಲ ಮಾಡಲಿಲ್ಲ, ಮನೆ ಮಟ್ಟಿಗೆ ಮಾಡಿ ಕಳಿಸಿದ್ರು. ಚೆನ್ನಾಗಿತ್ತು. ಅದೇ ಹೇಳದ್ನಲ್ಲ, ಚೈತ್ರ ಹೇಳ್ದಂಗೆ, ಆ ಹೊಟ್ಟೆ ಒಳಗಡೆ ಒಂದು ಜೀವ ಇರುತ್ತೆ, ಆ ಜೀವ ಆಚೆ ಬಂದ್ಬಿಡುತ್ತೆ. ಮತ್ತೆ ಅದೇ ಥರ ಆಗಬೇಕು ಅಂದರೆ ಸಾಧ್ಯ ಇಲ್ಲ. ಅದನ್ನ ಒಂದೊಂದು ದಿನನೂ ಒಂದೊಂದು ಕ್ಷಣನೂ ಖುಷಿಯಿಂದ ಕಳಿಬೇಕು. ಆ ಟೈಮಲ್ಲಿ ಅದು ಮತ್ತೆ ಎಲ್ಲರಿಗೂ ಸಿಗೋದಿಲ್ಲ. ಆ ಟೈಮಲ್ಲಿ ಇದ್ದವ್ರಿಗೆ ಮಾತ್ರ ಅದು ಅನುಭವಿಸೋಕೆ ಸಾಧ್ಯ. ತುಂಬಾ ಖುಷಿ ಇರುತ್ತೆ ಅದು. ಮತ್ತು ಸೀಮಂತ ಆದಮೇಲಿಂದ ನಾ ಎಲ್ಲರಿಗೂ ಹೇಳ್ತೀನಿ ಅಂದರೆ, ಸೀಮಂತ ಆದಮೇಲೆ ದಯವಿಟ್ಟು ಒಂದೊಂದು ಕ್ಷಣನೂ ಫುಲ್ ಎಂಜಾಯ್ ಮಾಡಿ. ಯಾಕಂದರೆ ಅದಾದಮೇಲೆ ಸೀಮಂತ ಆದಮೇಲೆ ಯಾವಾಗ ಮಗು ಡೆಲಿವರಿ ಆಗುತ್ತೆ ಅಂತ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ. ಬಿಕಾಸ್ ಡಾಕ್ಟ್ರು ಒಂದು ಡೇಟ್ ಕೊಟ್ಟಿರ್ತಾರೆ, ಬಟ್ ಅದೇ ಡೇಟಲ್ಲಿ ಆಗುತ್ತೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಇನ್ನೂ ಬೇಗನೆ ಆಗ್ಬೋದು, ಇನ್ನೂ ಲೇಟಾಗೂ ಆಗ್ಬೋದು. ಸೊ ಸೀಮಂತ ಆದಮೇಲೆ ದಯವಿಟ್ಟು ಪ್ರತಿ ಒಂದು ಕ್ಷಣನೂ ಫುಲ್ ಎಂಜಾಯ್ ಮಾಡಿ. ಆ ಮೂಮೆಂಟ್ ಏನಿದೆ, ಬೇಬಿ ಮೂಮೆಂಟ್ಸ್, ಅವೆಲ್ಲ ತುಂಬ ಎಂಜಾಯ್ ಮಾಡಿ ಅಂತ.
ನಮ್ಮ ಚೈತ್ರ ಅಂತೂ ಇಬ್ಬರಿಗೂ ಅಷ್ಟೇನೆ ಒಂದೊಂದು ಕ್ಷಣನೂ ವೇಸ್ಟ್ ಮಾಡಿಲ್ಲ. ಇವಾಗಲೂ ಅಷ್ಟೇ, ನಿನ್ನ ಮಕ್ಕಳು ಇಷ್ಟು ದೊಡ್ಡವರಾದ್ರೂ ಅವ್ರು ತುಂಬ ಚೆನ್ನಾಗಿ ಅದ್ಭುತವಾಗಿ ಅವ್ರ ಜೊತೆ ಟೈಮ್ ಪಾಸ್ ಮಾಡ್ತಾಳೆ, ಚೆನ್ನಾಗಿರುತ್ತೆ. ನಮಗೂ ಅಷ್ಟೇ, ಇವಾಗ ನಾವು ಮಕ್ಳು ಹೋಗ್ಬಿಟ್ಟಿದ್ದೀವಿ ಅವ್ರ ಜೊತೆ. ಡೆಲಿವರಿ ಆದ್ಮೇಲೆ ಏನು ಪ್ರಿಕಾಷನ್ಸ್ ತಗೋಬೇಕು? ಆದ್ಮೇಲೆ ಡೆಲಿವರಿ ಆದ್ಮೇಲೆ ಏನು ನಾವೇನ್ ತಗೊಳೋದ್ ಬೇಡ, ಮುಂದಿನೆಲ್ಲ ಚೆನ್ನಾಗಿ ನೋಡ್ಕೊಂತಾರ. ಏನಿಲ್ಲ, ಅಮ್ಮನ ದೊಡ್ಡವ್ರ ಮನೇಲಿ ಏನ್ ಹೇಳ್ತಾರೋ ಅದನ್ನ ಕೇಳಿದ್ರೆ ಸಾಕು. ಯಾಕೆಂದ್ರೆ ಕಟ್ಟುನಿಟ್ಟಾಗಿ ಮಣ್ಣತನ ಮಾಡಿಸ್ಕೊಂಡ್ರೆ ಮುಂದೆ ಚೆನ್ನಾಗಿರ್ತಾರೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಈಗಿನ ಕಾಲಕ್ಕೆ ತಕ್ಕನಂಗೆ ಎಲ್ಲಾನು ಜಾಸ್ತಿ ಮೊರೆ ಹೋಗ್ಬಾರ್ದು. ಈಗಿನ ಕಾಲಕ್ಕೆ ತಕ್ಕನಂಗೆ ಅವಾಗ್ನವ್ರು ಏನ್ ಹೇಳ್ತಾರೆ ಅದನ್ನ ಮನೇಲಿ ದೊಡ್ಡವ್ರು ಇರ್ತಾರೆ, ಕೇಳ್ಬೇಕು, ಅದು ಒಳ್ಳೇದಕ್ಕೆ. ಅವಾಗ ಸ್ಟ್ರಾಂಗ್ ಆಗಿರೋದು ಸಾಧ್ಯ. ಮುಂದೆ ಪತ್ತೆ ಇದ್ರೆ ಚೆನ್ನಾಗಿ ಮಕ್ಕಳು ಚೆನ್ನಾಗಿರ್ತಾರೆ, ತಾಯಿಯಂದ್ರು ಚೆನ್ನಾಗಿರ್ತಾರೆ. ಓಕೆ ಓಕೆ. ಆನ್ ದ ಬೇ ಟಿಫನ್ ಮಾಡಬೇಕು, ಇನ್ನು ಟಿಫನ್ ಕೂಡ ಮಾಡಿಲ್ಲ. ನಮ್ಮ ಫ್ಯಾಮಿಲಿ ಪೂರ್ತಿ ಮಾಡ್ಕೊಳೋಣ ಬನ್ನಿ. ಬರ್ತಾ ಇದ್ದೀವಿ. ಈ ಗಾಡಿ ಮಡ್ಗಾಡು ನಮ್ಮ ಗಾಡಿಗೆ ಟಚ್ ಆಗಿ ಯಾವ ಥರ ಆಗಿದೆ. ಶೇ ನೋಡಿ ಇವಂದೆ ನಾವೇನೋ ಮೊದಲಾಗಲ್ಲ ಈ ಟೈಮಲ್ಲಿ. ಎಲ್ಲ ಒಂದು ಕಡೆ ಹೋಗ್ಬೇಕಾದ್ರೆ ಹಿಂಗೆ ಆಗ್ಬಿಟ್ರೆ ಬೇಜಾರು ಹೋಗ್ಬಿಡುತ್ತೆ. BMTC ಬಸ್ ಆಡ್ಸ್ ಬಸ್ ಒಂದು ಗೊತ್ತಾಗ್ತಿಲ್ಲ ನೋಡಿ. RCB ಇದೆ ಇಲ್ಲಿ ನಂದಿನಿ ಹಾಲ್ ಇದೆ, ಎಲ್ಲ ಇದೆ. ಈ ಬಸ್ BMTC ಬಸ್ ಅಂತೂ ಅಲ್ಲ ಇದು. ಓಡಾಡೋ ಆಡ್ಸ್, ಓಡಾಡ ಆಡ್ಸ್. BMTC ಬ್ರಾಂಡ್ ಅಂಬಾಸಡರ್ ಆಗ್ಬಿಟ್ಟಿದೆ. ಎಲ್ಲ ಆಡ್ಸ್ಗಳಿಗೆ BMTC ಬ್ರಾಂಡ್ ಅಂಬಾಸಡರ್ ಆಗ್ಬಿಟ್ಟಿದೆ ಗೈಸ್. ಸೊ ಗೈಸ್, ಇವಾಗ ಟಿಫನ್ ಮಾಡೋದಕ್ಕೆ ನಿಲ್ಸಿದ್ದೀವಿ. ಆ್ಯಂಡ್ ಇವತ್ತು ನಮ್ಮ ಜೊತೆಗೆ ಯಾರು ಗೊತ್ತಾ, ನಮ್ಮ ಶ್ರವಣ್ ಬ್ರೋ ಬಂದಿದ್ದಾರೆ. ಬನ್ನಿ ಮಾತಾಡ್ಸೋಣ ಶ್ರವಣ್ ಬ್ರೋನ. ನಮಸ್ಕಾರ ಸ್ನೇಹಿತರೇ. ಇದ್ದೀರಾ? ಜಿಗ ಇದ್ದೀರಾ? ಹೆಂಗಿದೆ ಬ್ರೋ? ಔಟ್ಫಿಟ್ ಚೆನ್ನಾಗಿದ್ಯಾ? ನಿಂದು ಸೂಪರ್ ಆಗಿದ್ರು, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಗುಂಗ್ರಿ ಶ್ರವಣ್ ಗೈಸ್. ನಮ್ಮ ಭಾವ ಮತ್ತೆ ಶ್ರವಣ್ ಬ್ರೋ ಒಂದೇ ಥರ ಕಾಣಿಸ್ತಾರೆ ಗೈಸ್. ಇಬ್ರು ಸೇಮ್ ಥರ ಕಾಣಿಸ್ತಾ ಇದ್ದೀರಾ. ಬಟ್ ನಿಮ್ಮ ಸ್ಪೆಕ್ಸಲ್ಲಿ ಕಾರಲ್ಲಿ ಉಂಟು ನೋಡು, ಒಟ್ಟಿಗೆ ನಿಂತು ನೋಡು. ನಿಂತ್ಕೊಳ್ಳಿ. ಸೇಮ್ ಬ್ರೋ, ಸೇಮ್, ಆಲ್ಮೋಸ್ಟ್ ಸೇಮ್. ನಾನು ಸ್ವಲ್ಪ ಜಿಗ ಇದೆ ಅಷ್ಟೇ. ನೀವು ಜಿಗ ಅಲ್ಲ, ನಾನು ಸ್ವಲ್ಪ ಜಿಗ ಇದ್ದೀನಿ ಅಷ್ಟೇ. ನಾವು ಚಪ್ಪೆ. ಬನ್ನಿ ಗೈಸ್, ಇವಾಗ ಟಿಫನ್ ಮಾಡವ. ಶ್ರವಣ್ ಬ್ರೋ ಟೀಮಲ್ಲಿ ಅಲ್ಲಿರ್ತಾರೆ, ನಮ್ಮ ಟೀಮಲ್ಲಿ ಇಲ್ಲಿದ್ದಾರೆ ನೋಡಿ. ನಮ್ಮ ಟೀಮ್ ಇವರಲ್ಲ ಬ್ರೋ, ಟೀಮ್ ಅನ್ನೋ ಫ್ಯಾಮಿಲಿ. ನಿಮ್ಮ ಫ್ಯಾಮಿಲಿ ಎಲ್ಲಿದ್ದಾರೆ, ನಮ್ಮ ಫ್ಯಾಮಿಲಿ ಇಲ್ಲಿದ್ದಾರೆ ಅಂತ ಹೇಳಿದೆ ಗೈಸ್. ಎಲ್ಲಿ ಹೋದ್ರೂ ಕೂಡ ಕುಶನಿಗೆ ಒಂದು ಜಾಗ ಸಿಗುತ್ತೆ ನೋಡಿ ಗೈಸ್. ಕುಶನಿ ಚೇರ್ ಇದು, ಕುಶನಿ ಚೇರ್. ಆಲ್ ಟೈಮ್ ಇಡ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಡ್ಲಿನೇ ತಿನ್ನಬೇಕು, ಅದು ಬಿಟ್ಟರೆ ಬೇರೆ ತಿನ್ನೋಕ್ಕಾಗಲ್ಲ. ಎಲ್ಲರೂ ಇಡ್ಲಿನ ಆರ್ಡ್ರ್ ಮಾಡ್ಕೊಂಡಿದ್ದಾರೆ. ಆ ಇಡ್ಲಿ ಬಿಟ್ಟು ಬೇರೆ ಆರ್ಡ್ರ್ ಮಾಡ್ಕೊಳ್ಳಿ ಯಾವತ್ತರ ಜೀವನದಲ್ಲಿ. ಟ್ರಾವೆಲ್ಗೆ ಇಡ್ಲಿನೇ ಬೆಸ್ಟ್, ಬೇರೆ ತಿಂದ್ರೆ. ಆಯ್ತು ತಿನ್ನು. ಸಾನಿ, ನೀನು ನಾಷ್ಟ ಮಾಡಲ್ವಾ? ಮಧುಗಡೆಲ್ಲ ಮಾಡ್ತೀನಿ. ಏನು ಮಧುಗಡ ಮಧುಗೌಡ ಅಲ್ಲೇ ಮಾಡ್ತೀನಿ ಗೈಸ್. ಇಲ್ಲಿ ನಾಷ್ಟ ಮಾಡಲ್ವಂತೆ. ಮಧುಗೌಡ ಅವ್ರದ್ದು ಸೀಮಂತ ಇದೆ ಗೊತ್ತಾ, ಅಲ್ಲೋಗ್ಬಿಟ್ಟು ಊಟ ಮಾಡ್ತಾಳಂತೆ. ಯಾಕೆ ಇಲ್ಲಿ ಮಾಡಿದ್ರೆ ಏನಾಗುತ್ತೆ ನಿನಗೆ? ಗುಮ್ಮ ಹಾ, ಗುಮ್ಮ. ನಿನಗೆ ಗೊತ್ತಾ ಮಧುಗೌಡ ಯಾರು ಅಂತ? ಯಾರು ಮಧುಗೌಡ? ಮಧುಗಡ ಬೀಚ್ ಮಾತಾಡೈ ರೀಲ್ಸ್ ಮಾಡ್ತಾರಲ್ಲ ಅವ್ರ. ನೋಡ್ತೀಯ ಅವ್ರ ವಿಡಿಯೋಸ್ ಎಲ್ಲ ನೀನು? ನೋಡ್ತೀಯಾ? ಆಯ್ ಮಾಡಲ್ಲಿ, ನಮ್ಮ ಬ್ಲಾಗ್ ಮಾಡ್ತಿದ್ರೆ ಆಯ್ ಮಾಡು. ಫಸ್ಟ್ ನಾವು ಅಲ್ಲಿ ಆಗ್ತಾ ಗೆದ್ಲಳ್ಳಿ ಇದ್ದೀರಾ? ಓಕೆ. ಅವಾಗ ಅಲ್ಲಿ ನಾಗರಬಾವಿ ಬಂದ್ವಿ. ನಿಮ್ದು ನಾಗರಬಾವಿನಾ? ಇಲ್ಲ. ಸೊ ಗೈಸ್, ಈಗ ಜಸ್ಟ್ ಟಿಫನ್ ಆಯಿತು, ಇವಾಗ ಹೋಗ್ತಾ ಇದ್ದೀವಿ. ನನಗೆ ನಮ್ಮ ಹಿಂದಗಡೆ ನಮ್ಮ ಫ್ಯಾಮಿಲಿ ನೋಡ್ತಿರೋ ಒಂಥರ ಬೇಜಾರಾಗುತ್ತೆ ಗೈಸ್. ಹಿಂದಗಡೆ ಅವ್ರನ್ನ ಪಾಪ ನನಗೆ ಪಾಪ ಅವ್ರು ನೋಡ್ರೆ ಬೇಜಾರಾಗ್ತಿದೆ. ಯಾಕಂದರೆ ಪಾಪ ಅವ್ರು ಇಕ್ಕಟ್ಟನ್ನ ಕೂತ್ಕೊಂಡಿದ್ದಾರೆ. ಸೊ ಒಂದು ಕಡೆ ಕಾರ್ ತೊಗೊಂಬಿಡ್ಲ ಅಂತ ಅನಿಸುತ್ತೆ, ಇನ್ನೊಂದು ಕಡೆ ಬೇಡ ಮನೆ ಕಟ್ಬಿಡ್ಲಾ ಅಂತ ಅನಿಸುತ್ತೆ. ಎಳ್ಳೆಳ್ಳೆಳ್ಳೆಳ್ಳು ಮನಸ್ಸಾಗ್ತಿದೆ ಗೈಸ್ ನನಗೆ. ಇದು ಇವ್ರು ನೋಡಿದಾಗ ಅಯ್ಯೋ ಕಾರ್ ತೊಗೊಬೇಕು ಅಂತ ಅನಿಸುತ್ತೆ, ಮತ್ತೆ ವಾಪಸ್ ಮನೆಗೆ ಹೋದಾಗ ಅಯ್ಯೋ ಮನೆ ತೊಗೊಬೇಕು ಅಂತ ಅನಿಸುತ್ತೆ. ಎಳ್ಳೆಳ್ಳು ಮನಸ್ಸು. ಕುಶಾನಿ ಬೈಲ್ ಅಂಶ, ನೀನು ನಂಗೆ ಹೇಳಿ, ಇವಾಗ ನಾನು ಫಸ್ಟು ಕಾರ್ ತೊಗೊಂಡ್ಲಾ ಇಲ್ಲ ಮನೆ ಕಟ್ಸ್ಲಾ? ಓಕೆ ಕುಶಾನಿ, ಕಾರ್ ತೊಗೋತೀನಿ ಫಸ್ಟು. ನೋಡಂಗೆ ಒಂಥರ ಎಳ್ಳೆಳ್ಳು ಯೋಚನೆ ಇದೆ, ನೋಡುವ ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಕುತ್ಕೊಂಡು ಒಂದು ದಿವಸ ನೀಟಾಗಿ ಕ್ಯಾಲ್ಕುಲೇಟ್ ಮಾಡ್ತೀನಿ, ಏನು ಮಾಡ್ಬೇಕು ಏನು ಮಾಡಬಾರ್ದು ಅಂತ ಮಾಡಿಬಿಟ್ಟು ಒಂದು ಡಿಸಿಷನ್ ಬರ್ತೀನಿ. ಹೋಗ್ತಾ ಇದ್ದೀವಿ ಮೈಸೂರು ರೋಡಲ್ಲಿ. ಬನ್ನಿ ಲೆಟ್ಸ್ ಗೋ. ಮೈಸೂರು ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ನೋಡಿ ಗೈಸ್. ಇವಾಗ ಆಗಿರೋ ಆಕ್ಸಿಡೆಂಟ್ ಇದು. ಯಪ್ಪ, ಯಾವ ರೇಂಜ್ ಕೊಡ್ತಾವ ನೋಡಿ ಗೈಸೂರು. ಅಯ್ಯೋ ಇವಾಗ ಆಗಿರೋ ಆಕ್ಸಿಡೆಂಟ್ ಗೈಸ್ ಇದು. ಛೇ 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 ಛೇ
ನಮ್ಮ ಮುಂದೆನೇ ಹೋಯ್ತು ಕಣೆ ಗಾಡಿ ಹೋಗೋದು, ಕಣ್ಮುಂದೆ ಹೋಯ್ತು ಗಾಡಿ ಅವಾಗ್ಲೇ ಅದು. ಯಪ್ಪಾ ಇಲ್ಲಿ ನೋಡ್ರಿ, ಇಲ್ಲಿ ಆ ಗಾಡಿ ಹೊಡೆದು ಆ ಗಾಡಿ ಹೊಡೆದು ಈ ಗಾಡಿ ಹೊಡೆದಿರೋದು ನೋಡಿ, ಇಲ್ಲಿ ಈ ಗಾಡಿ. ಯಪ್ಪ 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 ಯಪ್ಪ. ಮೈಸೂರು ರೋಡಲ್ಲಿ ಒಂದು ದಿವಸಕ್ಕೆ 4-5-10 ಆಕ್ಸಿಡೆಂಟ್ಗಳು ಆಗ್ತಾ ಇರುತ್ತೆ. ಅದು ಏನಕ್ಕಾಗೋದು ಗೊತ್ತಿಲ್ಲ ಗೈಸ್. ಖಾಲಿ ರೋಡ್ ಇದೆ, ಓಕೆನಾ, ಖಾಲಿ ರೋಡ್ ಇದೆ. ಆರಾಮಾಗಿ ಒಂದು ಲೈನಲ್ಲಿ ಆರಾಮಾಗಿ ಹೋದ್ರೆ ಆಗುತ್ತೆ. ಏನೋ ಓವರ್ಟೇಕು ಸ್ಪೀಡು, ಯಪ್ಪ ಅದು ನೋಡಿ ಯಾವ ಥರ ಲಾರಿ ಕೆಳಗಡೆ ಹೊಟ್ಟೋಗ್ಬಿಟ್ಟಿದೆ ಗಾಡಿ. ಅದು ಏನೋ ಜುಮ್ ಅನ್ಸುತ್ತಪ್ಪ. ಡ್ರೈವರ್ ಪಾಪ ಸೇಫ್ ಆಗಿದ್ರೆ ಚೆನ್ನಾಗಿರುತ್ತೆ. ಸೇಫಾಗಿ ಹೋಗೋಣ ಗೈಸ್, ನೀವು ಕೂಡ ಸೇಫಾಗಿ ಗಾಡಿ ಓಡಿಸಿ. ಮೈಸೂರು ರೋಡು ಫುಲ್ಲು ಬ್ಲಾಕ್ ಆಗಿದೆ ಅಂತ ನಾನು ಒಳಗಡೆ ರೋಡ್ ತಗೊಂಡೆ. ಒಳಗಡೆ ರೋಡ್ ತಗೊಂಡ್ರೆ ಇಲ್ಲಿ ನೋಡಿದ್ರೆ ಇಲ್ಲಿ ಇನ್ನೂ ಟ್ರೈನ್ ಬರೋದಕ್ಕೆ 1 hour ಎಷ್ಟು ಬೇಕಾಗೋದು ಗೊತ್ತಿಲ್ಲ ನನಗೆ. ಇನ್ನೂ ಗೇಟ್ ಹಾಕಿದ್ದಾರೆ ಗೈಸ್. ಅರ್ಧ ಗಂಟೆ ಆಯ್ತು ನಾವು ಬಂದು ನಿಂತ್ಕೊಂಡು. ಇಲ್ಲಿ ಇನ್ನೂ ಗೇಟ್ ತೆಗಿಲ್ಲ ಅವರು. ಅಲ್ಲೆಲ್ಲೋ ರೋಡ್ ತರ್ಸೋಣ ಅಂತ ಹಿಂಗ್ ಬಂದ್ವಿ, ಇಲ್ಲಿ ಬಂದ್ರೆ ಇಲ್ಲಿ ತಗ್ಲಾಕೊಂಡಿದೀವಿ. ಇದೇ ತರ ಆಗೋಗ್ಬಿಟ್ಟಿದೆ ನಮ್ಗೆ ಇವಾಗ. ಬೇಜಾರು. ಅವಾಗಿಂದ ಕುತ್ಕೊಂಡು ಕಾರ್ ನಮ್ಮ ಮನೆ ಬಿಟ್ಟಿದ್ದು 8:30. ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟು ಗೊತ್ತಾ, 12:46. ಅವ್ರು ನಮ್ಮನ್ನ ಇನ್ವೈಟ್ ಮಾಡಿರೋದು 11 o'clockಗೆ. ನಾವ್ ಇನ್ನೂ ಹೋಗಿಲ್ಲ, ಇಲ್ಲೇ ಟ್ರಾಫಿಕ್ ಜಾಮ್ ತಗ್ಲಾಕೊಂಡಿದೀವಿ. ಇವಾಗ ಕೇಳ್ಕೊಂಡ್ಬರ್ತೀನಿ ತೆಗಿತಾರ ಇಲ್ವಾ. ಇಲ್ಲಿ ನೋಡಿ ನಮ್ಮಿಂದ ಗಾಡಿಗಳು ಎಷ್ಟಿದಾವೆ. ಇವಾಗ ಬಂತು ಟ್ರೈನ್. ನಾನು ಹೋಗಿದ್ದೆ ಟ್ರೈನ್ ಬಂತು, ನಾನು ಹೋದೆ ಟ್ರೈನ್ ಬಂತು. ನನಗೇನೋ ಗೊತ್ತಿಲ್ಲ, ಅದು ನನ್ಗಿರೋ ಲಕ್ಕ ಏನೋ ಅಂತ. ಬಟ್ ನೋಡಿ ಗೈಸ್, ನನ್ ಕಡೆಗೆ ಇಲ್ದಿಲ್ಲ ಅಂತ ಇನ್ನೂ ಟ್ರೈನ್ ಬರ್ತಿರ್ಲಿಲ್ಲ ಅಂತಲೇ ನಾವು ನೋಡ್ರಿ. ಟ್ರೈನ್ ಹೋಯ್ತು ಆದ್ರೂ ಕೂಡ ಏನೋ ತೆಗಿಲ್ಲ ಗೇಟ್. ವೈಬ್ರೇಷನ್ ಟ್ರೈನ್ ಆಲ್ರೆಡಿ ಇವಾಗ ಎಲ್ಲ ಒಂದು 10 kilometer ಮುಂದೆ ಹೋಗ್ಬಿಟ್ಟಿರುತ್ತೆ. ಎಲ್ಲೆಂಗ್ ಬರುತ್ತೆ ವೈಬ್ರೇಷನ್ ನಿನಗೆ. ಗೈಸ್ ಫೈನಲಿ ತೆಗ್ದ್ರು ಗೈಸ್ ಗೇಟು. ನಾವು ಹೋಗ್ತಾ ಇದೀವಿ. ಏನೋ ಗುಡ್ಡ ಏನೋ ಗುಡ್ಡ ಡಾ ಅಂತಿದ್ಯಾ. ಏನ ಚಾನಲ್. ನಾವು ಶಿವಮೊಗ್ಗದಲ್ಲ ನಾವು ಈ ತರ ಎಲ್ಲ ಆಟ ಆಡ್ತಿದ್ವಿ. ಅವಾಗ ಎಲ್ಲ ಹೋಗಿ ನಮ್ಮ ಅಮ್ಮ ಅವರೆಲ್ಲ ಬಟ್ಟೆ ಹೋಗಿದ್ರು, ನಾವೆಲ್ಲ ಹೋಗ್ಬಿಟ್ಟೆ ಸ್ವಿಮ್ಮಿಂಗ್ ಎಲ್ಲ ಮಾಡ್ತಿದ್ವಿ. ಕಾಲುವೆ ಆತರ ಇದು ನೋಡಿ ತುಂಬಾ ದಿವಸಗಳಾಗ್ಬಿಡಿ ನನಗಂತೂ. ನೋಡಿ ಗೈಸ್, ಬದನೆಕಾಯಿ ಎಲ್ಲ ಫುಲ್ ಸುಟ್ಟು ಪೂಜೆ ಆಗೋಗ್ಬಿಟ್ಟಿದೆ. ಒಂದ್ ಕೆಲಸ ಮಾಡೋ ಕಿತ್ಕೊಂಡ್ ಹೋಗಿದ್ರೆ ಪಕ್ಕದಲ್ಲಿ ಕಬ್ಬಿದೆ, ಆ ಕಬ್ಬು ಕಿತ್ಕೊಂಡ್ ಹೋಗಿ. ಫೈನಲಿ ಬಂದ್ವಿ ಮೈಸೂರಿಗೆ. ನಾವು ಇದೇ ಫಸ್ಟ್ ಟೈಮ್ ಮೈಸೂರಿಗೆ 5 hour ಬಂದಿದ್ದೀವಿ ಗೈಸ್. ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು, ಹೆವಿ ಟ್ರಾಫಿಕ್ ಇತ್ತು ಮಾತ್ರ. ನಾನು ಗಿಫ್ಟ್ ತೊಗೊಂಡಿದ್ದೆ, ಆ ಗಿಫ್ಟ್ನ ಕೂಡ ಪ್ಯಾಕ್ ಮಾಡಿಸಿಲ್ಲ, ಹಂಗೆ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಗೈಸ್, ಗಿಫ್ಟ್ ರ್ಯಾಪ್ ಎಲ್ಲೂ ಸಿಕ್ಕಿಲ್ಲ, ಒಂದು ಬ್ಯಾಗ್ ಸಿಕ್ತಷ್ಟೇ. ಅದಕ್ಕೆ ಆ ಬ್ಯಾಗಲ್ಲಿ ಹಾಕೊಂಡು ಹೋಗ್ತಿದ್ದೀವಿ. ಬೇಜಾರಾಗ್ತಿದೆ ಗೈಸ್, ಗಿಫ್ಟ್ ರ್ಯಾಪ್ ಸಿಕ್ಕಿಲ್ಲ ಅಂತ. ಬನ್ನಿ ಹೋಗೋಣ. ನಮ್ಮ ಶ್ರವಮ್ರು ಸಮೀಬ್ರು ಎಲ್ಲ ಒಳಗೆ ಬಂದಿದ್ದಾರಂತೆ, ಹೋಗಿ ವಿಶ್ ಮಾಡಿ ಬರುವ. ಗೈಸ್, ನಾವು ಇಲ್ಲಿ ಬಂದಿದ್ವಿ ನಮ್ಮ ಎಂಗೇಜ್ಮೆಂಟಿಗೆ ವೆನ್ಯೂ ಹುಡ್ಕೋದಕ್ಕೆ ಇಲ್ಲಿ ಬಂದಿದ್ವಿ. ನೋಡಿದ್ವಿ, ಚೆನ್ನಾಗಿತ್ತು ಇದು ಕೂಡ. ನೋಡೋಣ ಬನ್ನಿ, ಸ್ಟೇಜ್ ಮೇಲೆ ಹೋಗೋಣ. ಇವಾಗ ತುಂಬ ಲೇಟ್ ಆಗೋಗ್ಬಿಟ್ಟಿದೆ, ತುಂಬ ಅಂದರೆ ತುಂಬ ಲೇಟ್ ಆಗೋಗ್ಬಿಟ್ಟಿದೆ ನಾವು ಬಂದಿರೋದು. ಹೇಗಿದ್ದೀರಾ? ಸೂಪರ್ ಆಗಿದೆ. ನೀವು? ಸೂಪರ್ ಆಗಿದ್ದೀವಿ. ನೈಸ್ ಟು ಮೀಟ್ ಯು. ಹಾಯ್. ಯಾವಾಗ ಬ್ರೋ ಮದುವೆ? ಇನ್ನೂ ನೀವೇ ರಿವೀಲ್ ಮಾಡ್ತೀವಿ ನಮ್ಮ ಬ್ಲಾಗಲ್ಲಿ. ನೈಸ್. ಹಾಯ್ ಕುಶಾನಿ. ಹಾಯ್, ಹೌ ಆರ್ ಯು? ಆರಾಮ. ಹಾಯ್ ಅಕ್ಕ, ಚೆನ್ನಾಗಿದ್ದೀರಾ? ಹಾಯ್ ಅಮ್ಮ, ಚೆನ್ನಾಗಿದ್ದೀರಾ? ಕಂಗ್ರ್ಯಾಚುಲೇಷನ್ ಬ್ರೋ. ಥ್ಯಾಂಕ್ ಯು. ಮೈಸೂರು ಹುಡುಗಿನೇ, ನಮ್ಮೂರಿಗೆ ಬಂದಿದ್ದೀರಾ? ನಿಮ್ದು ಮೈಸೂರಾ? ಹೌದು. ಮಂಡ್ಯ. ನಿಮ್ದು ಮಂಡ್ಯ ಅಲ್ಲ? ಮೈಸೂರು, ರಾಮನಗರ, ಬೆಂಗಳೂರು ಎಲ್ಲ ಓಡಾಡ್ತಾ ಇರ್ತೀವಿ. ಸೂಪರ್. ಹೋಗ್ಬೋದು ಆಮೇಲೆ? ಹಾಯ್ ಆಂಟಿ, ಹೇಗಿದ್ದೀರಾ ಆಂಟಿ? ಆಂಟಿ ಫುಲ್ ಟ್ರಾಫಿಕ್, ಏನು ಮಂಟಿ ಮಾಡೋದು? ಫ್ರೆಂಡ್ಸು ಬಿಡೋಲ್ಲ, ಅಲ್ಲಿ ಬರೋವರೆಗೂ ಕಾಯ್ಬೇಕು ಅಂತ ಬಂದ್ರಿ. ಆಮೇಲೆ ಸರಿ ಪ್ಯಾಕಿಂಗ್ ಅಂತ ಫುಲ್ ಟ್ರಾಫಿಕ್ ಆಗೋಯ್ತು ಅದಕ್ಕೆ. ಹಾಯ್ ಹಾಯ್ ಹಾಯ್. ನೀವು ನಾಳೆ ಫಸ್ಟ್ ಬಂದ್ರಿ, ನೀವು ಬೇಗ ಬಿಟ್ಟಿದ್ದು. ದೊಡ್ಡವರು ಮುಂದೆ ಬರಬೇಕು, ಎಲ್ಲ ನೋಡೋ ಎಲ್ಲ ಟ್ರೈನಿಂಗ್. ಹಾಯ್ ಹಾಯ್ ಹಾಯ್. ನಿಶಾ ಅವ್ರು ಹೇಗಿದ್ದೀರಾ? ಹಾಯ್. ಹಲೋ. ನೀವ್ ಹೀರೋ, ನಾವಲ್ಲ ಹೀರೋ, ನೀವ್ ಹೀರೋ. ಎರಡೂ ನಮ್ಮ ಹೀರೋಯಿನ್ ಬಂದಿಲ್ಲ ಅಲ್ಲ, ಅವ್ರೇನೋ ಬೇರೆ ಕೆಲಸದಲ್ಲಿ ಏನೋ ಇದೀರ, ಅದಕ್ಕೆ ಬಂದಕ್ಕಾಗಿಲ್ಲ. ನನ್ನ ಫ್ರೆಂಡ್ ಅದು. ಬೆಳಿಗ್ಗೆಯಿಂದ ಅದೇ ಹೇಳ್ತೀವಿ, ಮಧು ಗೌಡ ಹೋಗ್ಬೇಕು. ಅಡುಗೆ ಊಟ ಮಾಡೋನು ಮಾಡಲ್ಲ ಅಂತಾಳೆ. ಎಂಗೇಜ್ಮೆಂಟ್ ಬಂದಿದ್ರಲ್ಲ, ಅಲ್ಲಿ ಮಾಡಿದ್ರಲ್ಲ ಎಲ್ಲೋ. ಬಂದಿದ್ರು, ಇದಿರ್ಲಿಲ್ಲ ಈ ಮುದ್ದು.
ನನ್ನ ಪ್ರಕಾರ ಪಕ್ಕ ಬಾಯ್ ಆಗೋದು. ನೀವಿಬ್ರು ಬಾಯ್. ನಾನು ಬಾಯ್. ಬಾಯ್. ಕುಶಾನಿ ಬಾಯ್ ಆಗುತ್ತಾ ಗರ್ಲ್ ಆಗುತ್ತಾ? ತೆಗಿಬೇಕಾ ತಮ್ಮ ಬೇಕಾ? ತಂಗಿ ಬೇಕಂದ್ರೆ ಕುಶಾನಿಗೆ. ಯಾ ಹಾಂ ಆಯ್ತಲ್ಲ. ಇದು ಗಿಫ್ಟ್ ಪ್ಯಾಕು ರ್ಯಾಪ್ ಸಿಕ್ಕಿಲ್ಲ, ಅದಕ್ಕೆ ಇದು ಫುಲ್ ಟ್ರಾಫಿಕ್ ಜಾಮ್. ಅಲ್ಲಿ ಬಿಟ್ರೆ ಇಲ್ಲಿ ಬಿಟ್ರು. ಆಮೇಲೆ ಹೆಂಗೆಂಗೋ ಬಂದಿ ಒಳಗಡೆಯಿಂದ. ಊಟ ಮಾಡ್ಕೊಂಡು ಶೋರ್ ಇಲ್ಲೇ ಇರಬೇಕಾ? ಬರ್ತೀನಿ. ಹಾಂ ಓಕೆ. ಹಾಯ್ ಬ್ರೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೂಪರ್ ಬ್ರೋ. ಏನ್ರಿ ಸೆಲೆಬ್ರಿಟಿ ಇಂದ ಬ್ಲಾಗ್ ನಮ್ಮ ಬ್ಲಾಗಲ್ಲೂ ಕೂಡ ಇದ್ದೇ ಮೆಟ್ಲಿಂದ ಅಲ್ಲಾಡಿಲ್ಲ ಬ್ರೋ, ನೀವು ಬರ್ಲಿ ಅಂತ. ಬ್ರೋ ಅಲ್ಲಿ ಆಚೆ ಇದ್ದಿದ್ದು ನೀವು ಅದೇ ಅಲ್ಲಿಂದಾನು ಹಂಗೆ ಬ್ರದರ್ಹುಡ್. ಹಾಯ್ ಹಾಯ್ ಅಕ್ಕ. ಹಾಯ್ ಕುಶಾನಿ, ಹೇಗಿದ್ದೀರಾ ಅಕ್ಕ? ಸೂಪರ್ ಅಕ್ಕ. ಹಾಯ್ ಆಂಟಿ. ಹಾಯ್ ಆಂಟಿ, ಹೇಗಿದ್ದೀರಾ ಆಂಟಿ? ಚೆನ್ನಾಗಿದೆ. ಥ್ಯಾಂಕ್ ಯು ಆಂಟಿ. ಸಮೀರ್ ಜೋಶ್. ಊಟ ಮಾಡಕ್ಕೆ ಹೋಗೋಣ. ನಮ್ಮ ಶ್ರಾವಣ ನೋಡಿ ಬ್ರೋ, ಇಲ್ಲಿ ಡಯಟ್ ಎಲ್ಲ ಮಾಡಬಾರ್ದು. ನೀವು ಹೇಗೆ ಸ್ಟಕ್ ಆದ್ರಿ ಬ್ರೋ? ಫುಲ್ ಸ್ಟಕ್ ಬ್ರೋ, ಗೊತ್ತಿಲ್ಲ ಏನಕ್ಕೆ ಸ್ಟಕ್ ಆಯ್ತು ಅಂತ ಗೊತ್ತಿಲ್ಲ ನನಗೆ. ಏನಿಲ್ಲ, ಯಾರ್ರಿ ನೀವು ಡಯಟ್? ಏನ್ರಿ ಮೀಡಿಯಾ? ನಾಳೆ ರಾತ್ರಿ ಸಹ ಡಯಟ್ ಇಲ್ಲ. ಏನಕ್ಕೆ? ಓ ನಿಮ್ದಿದೆಯಲ್ಲ ಗೈಸ್, ಇವತ್ತು ಇವೆಂಟ್, ನಾಳೆ ಇವೆಂಟ್, ಬರೀ ಇವೆಂಟ್ಸ್. ಸುಸ್ತಾಗ ಬಿಸಿಲು ಮೈಸೂರಲ್ಲಿ. ನೀವು ಒನ್ ಡೇ ವಿತ್ ಸೀಮಾಕ, ನಾನು ಒನ್ ಡೇ ವಿತ್ ಚೈತ್ರಕ್ಕ ಮಾಡೋಣ. ನೀವು ಒನ್ ಡೇ ವಿತ್ ಸೀಮಾಕ, ನಾನು ಒನ್ ಡೇ ವಿತ್ ಚೈತ್ರಕ್ಕ ಮಾಡೋಣ. ಏನಂತೀರಾ? ಪಕ್ಕ ಮಾಡೋಣ. ಡನ್. ರೆಡಿ ಆಗಿ. ರೆಡಿ ಅಕ್ಕ. ಅವ್ರು ಕೇಳ್ಬಿಡ್ರ ಪರ್ಮಿಷನ್. ಅಕ್ಕ, ಸೋನು ಅಕ್ಕ ಒನ್ ಡೇ ವಿತ್ ವರುಣ್, ನೀವು. ನಾನು ಒನ್ ಡೇ ವಿತ್ ಚೈತ್ರ. ಡನ್. ಆಂಟಿ ನಂದು ಖರ್ಚು ಕಮ್ಮಿ ಬೀಳ್ಬೋದು ನನಗೆ ಗೊತ್ತು. ನೀವು ಖರ್ಚು ಕಮ್ಮಿ ಮಾಡ್ತಾರೆ, ಇವರು ಖರ್ಚು ಕಮ್ಮಿ ಮಾಡ್ತಾರೆ. ಇರ್ಲಿ ಬಿಡಿ ಅಕ್ಕ, ನಮ್ಮ ಅಕ್ಕ ಇದ್ದಂಗೆ ತಾನೆ, ನಾವು ಮಾಡೋಣ ನಮ್ಮ ಅಕ್ಕನಿಗೆ. ನೀವು ನಮ್ಮ ಅಕ್ಕ ಏನೋ ಖರ್ಚು ಮಾಡಲ್ಲ. ಬ್ರೋ ಅವ್ಳು ಬರೀ ತಿಂದಲ್ಲ ಅಷ್ಟೇ ಬ್ರೋ, ಅಷ್ಟೇ. ಅವತ್ತೆಲ್ಲ ಡಯಟ್. ಅವ್ಳಿಗೆ 10,000 ಕೊಟ್ಟು ತಿನ್ನೋದು ಡಯಟ್ ಇಲ್ಲ. ಆಯ್ತು ಬ್ರೋ, ಓಕೆ ಬ್ರೋ. ಅಯ್ಯೋ, ಡೈಲಿ ಡಯಟ್ ಇಲ್ಲ. ಗಡ ಕರ್ನಾಟಕ ಗಡ ಎಂಗೇಜ್ಮೆಂಟ್ ನಿಮ್ದಾದ್ಮೇಲೆ ಆಂಟಿ? ನಮ್ದ ಅಮ್ಮದಲ್ಲಿ. ಅಂದ್ರೆ ನಿಮ್ಮ ಮಗನ್ ಆಂಟಿ, ನಿಮ್ಮ ಮಗನ ನಿಮ್ದು ಆಂಟಿ ಅಂತ ಹೆಂಗ್ ಹೇಳ್ತೀರಾ? ಅಮ್ಮ ನೀವು ಏನ್ರು ಅನ್ಕೊಂಡಿದ್ದೀರಾ? ಏನ್ರು ಹಂಗ ಅನ್ಬಿಟ್ರಿ ನೀವು? ಆಂಟಿ ನಿಮ್ಮ ಮಗನ್ ಅಂದ್ರೆ ನಿಮ್ಮ ಮಗನ ನಿಮ್ದು ಇಬ್ಬರದು ಒಂದೇ. ಏನ್ ಅಮ್ಮಗೆ ಇನ್ನೊಂದು ಮದುವೆ ಮಾಡಿಸ್ಬೇಕು? ಪಾಪ ಅವ್ರು ರೆಡಿ ಇದಾರೆ. ಅಯ್ಯಯ್ಯೋ ಪಾಪ. ಏನಿಲ್ಲ ಬರ ಆಯ್ತು. ಏನಿಲ್ಲ ಬ್ರೋ, ಹೇಳ. ಏನಿಲ್ಲ ಬ್ರೋ, ಏನಂದ್ರೆ ಏನು? ಪರವಾಗಿಲ್ಲ ಹೇಳು. ನಾವೇ ನಮ್ಮ ಥರ ಹೋಗ್ತಿದೀವಲ್ಲ ಬ್ರೋ, ಇನ್ನು ಪಂತಿ ಕ್ಲಿಯರ್ ಆಗಿ. ಊಟ ಅಂದ್ರೆ ಫಸ್ಟ್ ಇರ್ತೀವಿ ನಾವೆಲ್ಲ, ಗೊತ್ತು ನಮ್ಗೆ. ಖಾಲಿ ಆಯ್ತು. ಎಲ್ಲಿ ಖಾಲಿ ಆಯ್ತು? ಎಲ್ಲ ಅಲ್ಲಿ ಬ್ರೋ. ಹಾಂ ಬಾಬಾ, ಅಲ್ಲೇ ಹೊರಟೋಣ. ಹಾಯ್, ಥ್ಯಾಂಕ್ ಯು. ಊಟ ಮಾಡು ಬ್ರೋ. ನಾವಿಬ್ರು ಏನು ಮಾಡೋಣ ಬ್ಲಾಗ್ ಹೇಳಿ. ನಾನು ಯೋಚನೆ ಮಾಡ್ತೀನಿ, ನಾನು ನಿಮ್ಮ ಮಮ್ಮಿ ಜೊತೆ ಮತ್ತೆ ಸ್ಯಾಮ್ ಮಮ್ಮಿ ಜೊತೆ ಮಾಡೋದು, ಆಂಟಿಯನ್ನೊಟ್ಟಿಗೆ ಕರ್ಕೊಂಡು ಹೋಗೋದು ಶಾಪಿಂಗಿಗೆ ಅಂತ. ಕೊಲಾಬ್ ಕೊಡ್ಬೇಕು ನಮಗೆ. ಓಕೆ ಬ್ರೋ, ಇವರು ಯೋಚನೆ ಮಾಡ್ತಾರಂತೆ, ಮತ್ತೆ ನೀವು ನಿಮ್ಮ ಅಮ್ಮನ ಜೊತೆ ಮಾಡ್ತಾರಂತೆ ಬ್ಲಾಗ್. ನೀವು ಲಿಸ್ಟ್ ಕೊಡ್ಲಿಕ್ಕಿಲ್ಲ ಶಾಪಿಂಗಿಗೆ? ನಾವು ಹೇಳ್ತೀವಿ ಏನು ತೊಗೋಬೇಕು ಅಂತ, ಬರೀ ಗೋಲ್ಡ್ ತೊಗೊಳಕ್ಕೆ ಹೇಳ್ತೀವಿ ಅವ್ರಿಗೆ. ಅವಾಗ ಆಂಟಿ ಮಾಡ್ತಾರಂತೆ ಬ್ಲಾಗ್. ಅಮ್ಮ ಬ್ಲಾಗ್ ಮಾಡ್ತಾರಂತೆ, ಬರೀ ಗೋಲ್ಡ್ ತಗೊಂತಾರೆ. ನಾವು ಕೊಡ್ತೀವಿ ಲಿಸ್ಟ್. ಏನ್ ಮಾಡ್ತೀರಾ ಗೊತ್ತಿಲ್ಲ. ಗೋಲ್ಡ್ ಸರ, ಗೋಲ್ಡ್ ಬಳೆ, ಗೋಲ್ಡ್ ಬೇಕೇ ಬೇಕು. ಇಲ್ಲೇ ರೀ ಬ್ರೋ, ನೀವು ಮಾಡ್ಬೋದು, ನಾನು ಮಾಡಲ್ಲ. ಗೋಲ್ಡು ಅಷ್ಟೊಂದು ಚೀಟ್ ಮಾಡೋದಿಲ್ಲ. ಮತ್ತೇನ್ ಬೇಕು? ಅಲ್ಲ, ಅವಾಗ ಏನ್ ಅನ್ಸುತ್ತಾ ಹೋಗ್ತಾ ಒಳಗೆ. ಅದೇ ಅದು ಗೋಲ್ಡೇ. ಬನ್ನಿ ಪಕ್ಕ. ನೋಡಿ ಆಯ್ತು. ಏನ್ ಕೊಡಿಸ್ತೀರಾ ಬ್ರೋ ಈಗ? ಏನ್ ಹೇಳ್ತಾರ ಕೊಡ್ಸ್ತೀನಿ. ಮತ್ತಿನ್ನೇನ್ ಆಯ್ತಲ್ಲ, ಬನ್ನಿ ಹೋಗೋಣ, ಈಗಲೇ ಹೋಗೋಣ. ಮದುವೆ ಸೀಮಂತ ಎಲ್ಲ ಆಗೋಯ್ತು, ಈಗ ತಿನ್ನಕ್ ಬಂದಿರೋದಷ್ಟೇ ನಾವು ಲೆಕ್ಕದ ಪ್ರಕಾರ. ಬನ್ನಿ, ಅಲ್ಲಿ ಮುಂದೆ ಒಂದು ಕಲಿ ಇದೆ. ರವಣ್ ಬ್ರೋಗೆ ಮಾತಾಡ್ಬೇಕು. ಹಾಯ್, ಹೇಗಿದ್ದೀರಾ?
ಥ್ಯಾಂಕ್ ಯು ಹಾಯ್ ನಿಧಿ ಅವ್ರು ಹೇಗಿದ್ದೀರಾ? ಬಂದಿಲ್ಲ ಹಾಯ್. ಈ ಒಬ್ಬಟ್ಟು ಗಿಬ್ಬಟ್ಟು ಎಲ್ಲ ಇದೆ, ಒಳ್ಳೆ ಬ್ಯಾಟಿಂಗ್ ಮಾಡ್ಬೇಕು ಇವತ್ತು. ಚೈತ್ರ ನಾಚ್ಕೊಂಬೇಡ, ಎಷ್ಟು ಬೇಕೋ ಅಷ್ಟೇನೆ. ಇಲ್ಲ ನಾನು ಊಟನೇ ಮಾಡಲ್ಲ, ಅವ್ರು ಇಟ್ಕೊಂತೀನಿ. ಊಟ ಮಾಡಲ್ವಾ? ಬೆಳಗ್ಗೆ ಮಾಡಿದ್ದು ಓವರ್ ಆಗ್ಬಿಟ್ಟಿದೆ. ಊಟ ಮಾಡಿಲ್ಲ ಅಂತಂದ್ರೆ ನಿನ್ನ ಹೊಟ್ಟೆಗೆ ಅವಮಾನ. ದಯವಿಟ್ಟು ಊಟ ಮಾಡು ಗೈಸ್. ಇವಳು ಊಟ ಮಾಡಲ್ಲ ಅಂತೇಳಿ ಗೈಸ್, ಭೂಮಿ ಪ್ರಳಯ ಆಗ್ಬಿಡುತ್ತೆ. ಅಲ್ಲ ದೇವಸ್ಥಾನಕ್ಕೆ ಹೋದ್ರೆ ತಿಂದ ಬರಲ್ಲ ಅವ್ರು ಆಚೆ ಕಡೆ, ಇಲ್ಲಿ ತಿಂದ ಹೋಗ್ತೀಯಾ? ತಲೆ ಕೆಡ್ಸ್ಕೊಂಬೇಡ, ಇಲ್ಲಿ ಊಟ ಮಾಡು ಆರಾಮಾಗಿ. ನಮ್ರತ ಮನೆಗೆ ಹೋಗ್ಬಿಟ್ಟು ಚಿಲ್ ಮಾಡ್ಕೊಂಡು ಹೋಗೋಣ, ಓಕೆನಾ? ಊಟ ಮಾಡು. ನೀವ್ ಹೇಳ್ಬೇಕು ಹೇಗಿದ್ದೀರಾ ಅಂತ. ಸೂಪರ್, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದೆ. ಕಂಗ್ರಾಚುಲೇಷನ್ಸ್ ಫಾರ್ ಯುವರ್ ಯಾವತ್ತು ಮದುವೆ? ಮದುವೆ ಎಲ್ಲ ಇಲ್ಲೇ ಕೇಳಿದ್ರೆ ಹೆಂಗ್ ಹೇಳ್ತಾರೆ ಅವ್ರು? ಅವ್ರ ಬ್ಲಾಗಲ್ಲಿ ಅವ್ರು ರಿವೀಲ್ ಮಾಡ್ತಾರೆ. ಎಂಗೇಜ್ಮೆಂಟ್ ಹೇಳ್ತಾರೆ, ನಮ್ಮ ಮದುವೆ ಹೊಂಟೋದ್ರೆ ಎಂಗೇಜ್ಮೆಂಟ್ ನೆಕ್ಸ್ಟ್ ತಿಂಗಳು. ಡೇಟ್ ಇನ್ನು ಕನ್ಫರ್ಮ್ ಆಗಿಲ್ಲ. ಹೇಳ್ಬಿಡಿ. ಅವಣ್ಣ ಎತ್ಕೊಂಡು ಅವ್ರ ಬ್ಲಾಗ್ ಹಾಕ್ಬಿಡೋಣ ಅಂತ. ಊಟ ಆಯ್ತಾ? ಇಲ್ಲ, ನೀವು ಆಮೇಲೆ ಮಾತಾಡ್ಸಿ ಹೆಂಗೋ ಆಕಸ್ಮಿಕವಾಗಿ ಬಂದ್ರಿ ನೋಡಿ. ಹಾಯ್ ಹಾಯ್. ಮಾಡೋದಲ್ಲ ಅಲ್ವಾ? ಎಂಟು ಕಡೆ ಮಾಡೋದು. ಆಂಟಿ ಗೊತ್ತಿರುತ್ತೆ. ಆಂಟಿ ಯಾರು ಮಾಡೋದು? ಹುಡುಗಿಯವರ ಅಮ್ಮ ಕಡೆಯವ್ರು ಮಾಡೋದು. ಅಲ್ಲ ಹುಡುಗಿ ನಮ್ಮ ಕಡೆಯವರು. ಆಮೇಲೆ ಇವ್ರು ಹೋಗೋದು ಅವ್ರ ಮನೆಗೆ ಎಲ್ಲ ಮುಗಿಸ್ಬಿಟ್ಟು ಕಳ್ಸೋದು. ಹುಡುಗರ ಕಡೆ ಫಸ್ಟ್ ಮಾಡೋದು ನೀವು ಇಬ್ರು ಶ್ರೀಮಂತ, ಅದಾದ್ಮೇಲೆ ಹುಡುಗರ ಕಡೆನೇ ಮಾಡೋದು. ಗೈಸ್, ನೀವು ಇಬ್ರು ಇನ್ಫ್ಲುಯೆನ್ಸರ್ದು ಎಂಗೇಜ್ಮೆಂಟ್ ನೋಡ್ತಾ ಇದ್ದೀರಾ. ಒಬ್ಬರದು ಸೀಮಂತ ಆದಷ್ಟು ಬೇಗ ಬರಲಿದೆ. ಇದು ರಾಮಚರಿತ್ರ ಉಲ್ಟಾ ಬರ್ತಾರೆ ಮೋಸ್ಟ್ಲಿ ಇವರು. ಫಸ್ಟ್ ಮಕ್ಳು ಮಾಡ್ಕೊಂಡ್ಬಿಡೋದು, ಆಮೇಲೆ ಮದುವೆ, ಆಮೇಲೆ ಎಂಗೇಜ್ಮೆಂಟ್, ಆಮೇಲೆ ಇದು ಅಲ್ಲ ಬ್ರೋ? ಹ್ಞೂ ಅನ್ರಿ. ಹೌದು, ಮಕ್ಳನ್ನ ಸ್ಕೂಲ್ಸಿಗೆ ಸೇರಿಸಿ ಮತ್ತೆ ಮದುವೆ. ಫಸ್ಟ್ ಸ್ಕೂಲಿಗೆ ಸೇರಿಸಿ ಬ್ರೋ, ಆಯ್ತು ಸೇರಿಸ್ತೀರ ನೀವು. ಹಾಯ್, ಏನ್ ಭೂಷಣಿ? ಯಾರು ಅನ್ಸಿದ್ದು? ಯಾರು ಕುಶಾನಿ? ಪಿಜ್ಜಾ ಮಾಡ್ಕೊಡ್ಬೇಕಂತೆ. ಪಿಜ್ಜಾ ಬೇಕಾ ಸೋನು? ಪಿಜ್ಜಾ ಬೇಕಾ ಸೋನಕ್ಕ ನಿಂಗೆ? ಪಿಜ್ಜಾ ಬೇಕಾ ಬರ್ಗರ್ ಬೇಕಾ? ಪಿಜ್ಜಾ ಬೇಕಾ ಗೋಬಿ ಬೇಕಾ? ಕುಶಾನಿ, ಸ್ಕೂಲ್ ಹೆಂಗಿದೆ? ಚೆನ್ನಾಗಿದ್ಯಾ? ಬೋರ್ ಆಗುತ್ತಾ ಸ್ಕೂಲ್ಗೆ ಹೋಗಕ್ಕೆ? ಮನೆಯಲ್ಲೇ ಆರಾಮಾಗಿ ಟಿವಿ ನೋಡ್ಕೊಂಡು ಇರ್ಬೋದಲ್ಲ ಕುಶಾನಿ? ಕರೆಕ್ಟಾ? ಹಿಂಗೆ ಹೇಳಿ ಜೀವನ ಹಾಳು ಮಾಡ್ಬಿಡ್ರಾ? ಯಾಕೆ ಸ್ಕೂಲ್ಗೆ ಹೋಗ್ತೀಯ ಬಿಡು ಅಂತ. ಪಾಪ ಬ್ರೋ ಅವತ್ತು ಸಮೀರ್ ಬ್ರೋ ಕೊಟ್ಟಿಗೆ ತಿಂದ್ರಿ. ಬನ್ನಿ ಇಲ್ಲಿ ಅಂಶ ಇಲ್ಲಿ ಬ್ರೋ, ಇಲ್ಲಿ ಬನ್ನಿ. ಎಲ್ಲ ಹೊರ್ತಿದ್ದೀರಾ ನಂಗೆ ನಾನು ಕೊಟ್ಟಿರ್ತೀನಿ ಬ್ರೋ. ಅವತ್ತು ಅವ್ರು ಕೊಟ್ಟೆ ತಿಂದ್ರಿ ಅಲ್ಲ ನೀವು? ಪಾಪ ಅಷ್ಟು ಹಂಗೆಲ್ಲ ಕೊಡಲ್ಲ ಬ್ರೋ, ನಾನು ತಲೆ ಕೆಡ್ಸ್ಕೊಂಬಿಡಿ. ಸುಮ್ಮನೆ ಅಷ್ಟೇ ಕಾಮಿಡಿ ಮಾಡಿ. ಅಲ್ಲ ಅಷ್ಟೊಂದು ಚೇ. ಸೊ ಗೈಸ್, ಊಟ ಎಲ್ಲ ಬರ್ತಿದೆ. ಬಟ್ ಈ ಶ್ರವಣ್ ಬ್ರೋ ಅವರಲ್ಲ ಇಲ್ಲಿ. ಇದೆಂತ ನೋಡಿಲಿ, ಅದೆಂತ ಇದೆಂತ ಅನ್ಕೊಂಡು ಪಾಪ ಹಿಂಸೆ ಕೊಡ್ತಾವ್ರು. ಅಲ್ಲ ನಮ್ಗೆ ಹಾಕಿಲ್ಲ ಸ್ವೀಟ್, ಹಂಗೆ ಹೋಗ್ತೀರಾ? ನಾನು ಬೇಡ ಅಂತ ನಾನು ಹೇಳಿಲ್ಲ, ಅವ್ರು ಬೇಡ ಅಂದಿದ್ದು. ಆ ವ್ಯಕ್ತಿ ಹತ್ರ ಕುತ್ಕೊಂಡ್ರೆ ಹಂಗೆ ನಮಗೂ ತಿನ್ನಕ್ ಬಿಡಲ್ಲ. ಗೈಸ್, ಇದು ಏನೋ ಒಂಥರ ಸ್ವೀಟು, ನೋಡೋಣ ಹೆಂಗಿದೆ ಅಂತ. ಇದು ಕೂಡ ಬೀಟ್ರೂಟಿನ ಹಲ್ವಾ. ತಿನ್ನಿ ಬ್ರೋ, ಬೀಟ್ರೂಟಿನ ಹಲ್ವಾ. ಏನ್ರಿ ಡಯಟ್ ಮಾಡ್ತೀರಿ? ಹಿಂಗೆ ತಿಂತಿದ್ರಲ್ಲ. ಹಾಂ, ಡಯಟ್. ಹಾಯ್ ಮೇಡಮ್. ಹಾಯ್ ಮೇಡಮ್. ಡಯಟ್ ಅನ್ನೋದು ಹಿಂಗೆ ತಿನ್ನೋದು ನೀವು. ನೋಡಿ ಗೈಸ್, ಸ್ನೇಹಿತರೆ, ಶ್ರವಣ್ ಬ್ರೋ. ಅಯ್ಯೋ ಎಲ್ಲ ಆರ್ತಿದೆ ಗೈಸ್. ಇದು ನೋಡ್ರಿ ಹೆಂಗಿದೆ ಒಂಥರ. ಇದು ಐಸ್ ಕ್ರೀಮು ಏನೋ ಗೊತ್ತಾಗ್ತಿಲ್ಲ. ಹಾಂ, ಸ್ವಲ್ಪ ಜಾಸ್ತಿನೇ ಹಾಕಿ ತಟ್ಟೆಗೆ, 2 ತಟ್ಟೆಗೆ. ಅವರು ಕಮ್ಮಿ ಹಾಕಿ ಪರವಾಗಿಲ್ಲ. ರೈಸ್ ಇದೆ ಬ್ರೋ, ಕಮ್ಮಿ ಅಯ್ಯೋ ಹಾಕಿ ಪರವಾಗಿಲ್ಲ, ತಿಂತೀವಿ. ಅಯ್ಯೋ ಚಿಕ್ಕ ಸ್ಪೂನ್ ತಿಂತಾ ಬ್ರೋ. ಹಿಂಗೆ ಎತ್ಕೊಂಡು ಹಿಂಗೆ ತಿನ್ನೋದು. ಹಾಂ, ಹಂಗೆ ಎತ್ಕೊಂಡು ಹೋಗ್ತೀನಿ. ವಾಂಗಿ ಬಾತ್ ಇದು ಬ್ರೋ, ಪುಳಿಯೋಗರೆ ಬ್ರೋ. ಅದು ನಂಗೆ ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದು. ನಂಗೆ ಹೆವಿ ಫೇವ್ರೇಟ್ ಫುಡ್ ಇದು. ನಾನು ಎಕ್ಸ್ಟ್ರಾ ಒಂದೆರಡು ಹಪ್ಪಳ ಹಾಕ್ಸ್ಕೊಂಡಿದ್ದೀನಿ, ಅದೂ ಬಿಡ್ತಿಲ್ಲ ಈ ವಯ್ಯ. ಎಲ್ಲ ಜೇಪ್ಕೊಂಡು ತಿಂತವ್ರೆ. ಬ್ರೋ, ನಿಮ್ಗೆ ಹಪ್ಪಳ ಹಾಕಿದ್ದೀರಾ? ಅದು ಬೇಡ, ಹಪ್ಪಳ ಕೊಡಿ. ಥ್ಯಾಂಕ್ ಯು ಬ್ರೋ. ಕೊಡಿ ಕೊಡ್ಬೇಡಿ ಬ್ರೋ. ಬಿಡಿ ಬ್ರೋ, ಅದು ಮೋಸಕ್ಕೆ ನಾಶ. ಬ್ರೋ, ಇವ್ರಿಗೆ ನಾನು ಇಷ್ಟ ಅಲ್ಲ, ಯಾಕೆ? ನೀವು ಒಬ್ಬರೇ ಇಷ್ಟ. ಎಲ್ಲಿ ಸ್ಟಾರ್ಟ್ ಮಾಡೋದು, ಎಲ್ಲಿ ಎಂಡ್ ಮಾಡೋದ ಗೊತ್ತಾಗ್ತಿಲ್ಲ. ಬಾಟ್ಲು ಬಿತ್ತಿದ್ರು ರಪ್ಪ ಅಂದ ಮಕ್ಕಳೆಲ್ಲ ನೀರು. ಅಯ್ಯೋ ರಾಮ, ಅವ್ರ ಊಟ ಎಲ್ಲ ಹಾಳಾಯ್ತು. ಅಯ್ಯೋ ಆಯ್ತು ಬಿಡಿ, ಆಯ್ತು ಕುತ್ಕೊಳ್ಳಿ ಬ್ರೋ ಅಲ್ಲಿ. ಅಲ್ಲ ಗೈಸ್, ಹೆಂಗ್ ಗೊತ್ತಾಯ್ತು? ಏನೋ ಬಾಟ್ಲು ಉಲ್ಟಾ ಇಕ್ತಿದ್ಯಾ ಗೈಸ್? ಹೆಂಗ್ ಗೊತ್ತಾಯ್ತು? ಫಸ್ಟ್ ಹತ್ರ ಒಂದು ಬಾಟ್ಲು ಇತ್ತು, ಆ ಬಾಟ್ಲು ತರ ನಮ್ಗೆ ಬೇರೆ ಬಾಟ್ಲು ತಗೊಂಬ ಅಂತ ಅಂದ್ರು. ತಗೊಂಬ್ರು, ಈ ಬಾಟ್ಲು ಕೊಟ್ಟರು ತಗೋ ಅಂತ. ಆ ಬಾಟ್ಲು ಡಮಾರು. ಇದು ಹೊಸ್ತಾಗಿ ನೋಡ್ತಾನೆ ಗೈಸ್. ಮಡಿಕೆ ಬಿರಿಯಾನಿ ನೋಡಿ ಹೆಂಗೆ ಕೊಟ್ಟಿದ್ದಾರೆ. ಶೇರ್ ಮಾಡ್ತೀವಿ ನಾವಿಬ್ರು.
ಶೇರಿಂಗ್ ಇಸ್ ಕೇರಿಂಗ್. ನೋಡಿ ಬ್ರೋ, ಶೇರ್ ಮಾಡೋಣ. 3 ಜನ ಶೇರ್ ಮಾಡೋಣ. ನೀನು ನೈಟಿಗೆ ಒಂದು ಮಾಡ್ಬೇಕು ಸಿಗ್ತಾನೆ ಇವಾಗ. ಹಾಯ್ ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಊಟ ಆಯ್ತಾ? ಸೊ ಗೈಸ್ ಇವಾಗ ಹೊಟ್ಟೆ ತುಂಬ ಊಟ ಆಯ್ತು. ಪಾಪ ನಮ್ಮ ಅಕ್ಕ ಊಟ ಮಾಡಿದೆ ಗೈಸ್, ಅದೇ ನಂಗೆ ಬೇಜಾರಾಗ್ತದೆ. ಚೈತ್ರ ಊಟ ಮಾಡ ಚೈತ್ರ. ಪಾಪ ಗೈಸ್ ಇವಳು ಒಬ್ಬಳೇ ಊಟ ಮಾಡಿಲ್ಲ ಪಾಪ. ಎಷ್ಟು ಹಾರ್ಡ್ ವರ್ಕ್ ಗೈಸ್ ನಮ್ಮ ಅಕ್ಕ ಪಾಪ. ಗುಣವನ್ನು ನೋಡಿಕೊಂಡು ಅವನಿಗೆ ಊಟ ಮಾಡಿಸಿ ಅದಾದ್ಮೇಲೆ ನಮ್ಮ ಅಕ್ಕ ಊಟ ಮಾಡೋಕೆ ಬಂದು ಪಾಪ ನಮ್ದೆಲ್ಲ ಊಟ ಆಗೋಯ್ತು ಅಷ್ಟೇ. ನಿಂದು ತಾಯಿ ಗುಣ ಅಲ್ಬಿಡ ಜನ ಕಳ್ತಿದ್ದೆ ಎಷ್ಟಕ್ಕಲ್ಲ ನಾನೇ ಕಳ್ಳಿ. ಗೈಸ್ ನಮ್ಮ ಅಕ್ಕನ ಸ್ಕಿನ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗೈತೆ ನಮ್ಮ ಅಕ್ಕನ ಸ್ಕಿನ್. ಏನಂದ ಎಲ್ಲ ನಮ್ರತ ಮನೇಲಿ ಊಟ ಮಾಡ್ತೀನಿ ಅಷ್ಟೇ ನೋಡಿ ಗೈಸ್. ಆಲ್ರೆಡಿ ಡೀಲ್ ಮಾಡ್ಬಿಟ್ಟವಳೆ ನಮ್ಮ ಅಕ್ಕ ಊಟ ಡೀಲ್ ಮಾಡಿಲ್ಲ. ಇವಾಗ ಮಾಡೋಣ ಅನ್ಕೊಂಡು ಇವಾಗ ಎಲ್ಲರೂ ಎದ್ಬಿಟ್ಟಿದ್ದೀರಾ, ನಾನು ಒಬ್ಳೆ ಕುತ್ಕೋಬೇಕು, ನಂಗೆ ಯಾರು ಗೊತ್ತಿಲ್ಲ. ಆಯ್ತು, ನಮ್ರತ ಮನೆಗೆ ಹೇಳಿದ್ದೀನಿ ಅಲ್ಲಿ ಮಾಡಿ ಅಂತಪ್ಪ. ನೋಡಿ ಗೈಸ್ ಗುಣ ಮತ್ತು ನಮ್ಮ ಹೆಂಗ ಆಡ್ತವ್ರೆ. ಏ ಗುಂಡ ಓಡಾಡ್ಸ್ಕೊಂಡು ತಿನ್ಸ್ತಾರ ನಮ್ಮ ಅಮ್ಮ ಅವ್ನಿಗೆ. ನಾನು ಏನ್ ತಿಂತಾನೆ ಎಲ್ಲ ತಿನ್ಬೇಕು. ಮತ್ತೆ ಅದಲ್ಲ, ನೀವು ತಿನ್ನೋದು ಇಂಪಾರ್ಟೆಂಟ್. ನಿಮ್ ಪಕ್ಕ ಕೂರ್ಬೇಕಾ ಕೂರ್ತೀವಿ ಎಲ್ಲರೂ. ನನ್ನ ಪಕ್ಕ ಕುತ್ಕೊಂಡ್ರೆ ನೀವೆಲ್ಲ ತಿನ್ಬೇಕು. ಓ ಇದು ನಮ್ಗೆ ಹೇಳ್ತಾರ. ನಡ್ರಿ ಹೋಗೋಣ ಬ್ರೋ, ನಡ್ರಿ. ಊಟ ಮಾಡಲ್ಲ ನೀವು. ಅದು ಸಕ್ಕದಾಗಿತ್ತು ಮಾತ್ರ. ಸೂಪರ್ ಆಗಿತ್ತು ಊಟ. ಅಂದ್ರೆ ಊಟ ಪಾಪ ಎಲ್ಲ ಚೆನ್ನಾಗಿತ್ತು. ಪುಳಿಯೋಗರೆ 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 ಮತ್ತೆ ಅದು ಬ್ರೋ ಬಿರಿಯಾನಿ ಹೆಂಗೆ? ಪುಳಿಯೋಗರೆ ಹೇಳಿ. ಮಟ್ಕೆ ಬಿರಿಯಾನಿ ಪುಳಿಯೋಗರೆ ಇಷ್ಟ ಅವ್ರಿಗೆ. ಪುಳಿಯೋಗರೆ ಸಕ್ಕದಾಗಿತ್ತು. ಕಡಲೆ ಬೀಜ ಎಲ್ಲ ಹಾಕಿದ್ರು ಸಕ್ಕದಾಗಿತ್ತು. ಅದಕ್ಕೆ ಚಟ್ನಿ ಕೊಟ್ಟಿದ್ರು. ಪುಳಿಯೋಗರೆ ಆಯ್ತಾಳ ಪುಳಿಯೋಗರೆಗೆ ಒಂದು ಚಟ್ನಿ ಕೊಟ್ಟಿದ್ರು ಸಕ್ಕದಾಗಿತ್ತು. ಹೌದು ಬೇಡವಾ? ಥ್ಯಾಂಕ್ ಯು, ಬಾಯ್. ಇವಲ್ಲ ತಿನ್ನಿ ಬ್ರೋ. ಕುಶಾನಿ ಹಾ ಮಾಡೋ ಚಾಕ್ಲೇಟ್ ಬೇಕಾ? ಹಾ ಮಾಡೋ ತಿಂತಾ ಇರ್ಬೇಕು ಅವಾಗ ಹಿಂಗೆ. ಟೇಸ್ಟ್ ಅಲ್ಲ ಮತ್ತೆ ಡಯಟ್ ಮಾಡಿಸ್ತಾ ಇದೀನಿ. ಗೈಸ್ ನಾನು ಊಟ ಆದ್ಮೇಲೆ ಆ್ಯಕ್ಚುಲಿ ಬೀಡ ತಿನ್ನಲ್ಲ, ಬಟ್ ಚೆನ್ನಾಗಿದೆ ಗೈಸ್ ಬೀಡ. ಊಟ ಆದ್ಮೇಲೆ ಚೆನ್ನಾಗಿದೆ. ಐಸ್ ಕ್ರೀಮ್, ರೆಡ್ ವೆಲ್ವೆಟ್ ಐಸ್ ಕ್ರೀಮ್. ಐಸ್ ಕ್ರೀಮ್ ಥ್ಯಾಂಕ್ ಯು ತೊಳಿ. ಅದೊಂದು ನಿಜ. ಅವಳೇ ಕಿಟ ಮಾಡ್ಬಿಡ್ತಾಳೆ. ಹಾಯ್ ರಾಮ. ಹಾಯ್ ಬ್ರೋ, ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು ಬಿಡ. ನಂಗೆ ಇಟ್ಕೋತೀನಿ ಫೋನ್, ನಾನು ನೋಡ್ಕೋತೀನಿ ಮನೇಲಿ. ನೀವು ಅಣ್ಣಂದ ಬಿಡ ಆಯ್ತು. ನಿಮ್ಮ ಅಣ್ಣಂಗೆ ಹೇಳು ನನಗೆ ಕೊಟ್ಟೆ ಅಂತ ಹೇಳು. ಇವ್ರ ಅಣ್ಣ ಯಾರು, ಇವ್ನ ಫೋನ್ ನನಗೆ ಕೊಟ್ಟಿದ್ದಾನೆ. ಓಕೆ ಬಾಯ್ ಬಿಡ. ಇರಲಿ ಇಟ್ಕೋತೀನಿ. ನೀ ಹೆಸರು ಆಯ್ತು ಪಿಕ್. ಓಕೆ ಮೈಸೂರು ಅವರಾ ನೀವು? ಉಡುಪಿ ಅವರಾ? ಆಲ್ ದ ಬೆಸ್ಟ್, ಚೆನ್ನಾಗಿ ಓದು. ಓಕೆನಾ ಬಾಯ್. ಅಕ್ಕ ದೊಡ್ಡ ಫ್ಯಾನಾ? ಓಕೆ ಅಕ್ಕಂಗೆ ಮಾತ್ರ ದೊಡ್ಡ ಫ್ಯಾನಾ? ಓಕೆ ಅಪ್ಪ. ಒಳಗಡೆ ಇಲ್ಲಿಗೂ ಒಂದು ಬಟ್ಟೆ ಹಾಕೊಂಡಿದ್ದಾನೆ. ಆಮೇಲೆ ಅದ್ರ ಮೇಲೆ ಈ ದಪ್ಪ ಜಾಕೆಟು, ಈ ದಪ್ಪ ಪ್ಯಾಂಟು. ಈ ಬಿಸಿಲಲ್ಲಿ ಹೆಂಗೋ ಇದೆಯಾ ಅದು? ಈ ಗುಂಗುರು ಕೂದಲು ಬೇರೆ ಎಲ್ಲಿ ಆಯ್ತು ಹಾಸ್ಪಿಟಲ್ ತೋರಿಸ್ಬೇಕು. ಜಾಗ ಬಿಡಿ ಇರೋ ಕಲ್ಲು ನೋಡ್ತೀನಿ ಎಲ್ಲಿದೆ ಅಂತ. ನಾನು ಕಲ್ಲು ನೋಡ್ಬೇಕು ಇವಾಗ. ನಾನು ಕಲ್ಲು ನೋಡ್ತೀನಿ. ಸಿಕ್ತು ಕಲ್ಲು. ಆರಾಮಾಗಿ ಊಟ ಮಾಡಿ ಬೇಜಾರು ಮಾಡ್ಕೊಂಬಿಡಿ. ಎಷ್ಟು ಬೇಕೋ ಅಷ್ಟು ಕೇಳ್ಕೊಂತೀನಿ. ಓಕೆನಾ ಬ್ರೋ? ನೀವು ಕೂಡ ಆರಾಮಾಗಿ ಊಟ ಮಾಡಿ ಬ್ರೋ. ಎಲ್ಲಾರ್ದು ಒಂದೇ ವ್ಲಾಗು, ಎಲ್ಲಿ ಬೇಕಾ ನೋಡ್ಬೋದು. ಸ್ವಲ್ಪ ಚಿಕನ್ ಬಿರಿಯಾನಿ ಹಾಕ್ಸ್ತೀರಾ? ಅಯ್ಯೋ ಅಲ್ಲಿ ಕೋಚ್ ನೋಡ್ತಾ ಇದಾರೆ, ಇದು ಡಯಟ್ ಮಾಡ್ತಾ ಇದ್ರು ಇಷ್ಟು ದಿನ. ಈಗ ನೋಡಿ ಎಲ್ಲ ತಿನ್ಲಿ ಬಿಡಿ ಪಾಪ, ಯಾಕೆ ಹಂಗೆ ಕಣ್ಣು ಹಾಕ್ತೀರಾ? ತಿನ್ಲಿ ಪಾಪ ತಿನ್ಲಿ ಬಿಡಿ. ಬಾಯ್ ಮಧುವರೇ, ಬಾಯ್ ಬ್ರೋ, ಬಾಯ್ ನಿಶಾ ಅವರೇ, ಬಾಯ್ ಆಂಟಿ ಬಾಯ್ ಆಂಟಿ ಬಾಯ್. ನನ್ನ ಮಗನ ಒಂದು ಧಾರಾವಾಹಿ ಸೇರಿಸ್ಬಿಡಕ್ಕ. ಇವ್ರನ್ನ ಸೇರ್ಸ್ಬೇಕಾ? ಬಿಗ್ ಇದ್ರಲ್ಲಿ ಬರಬೇಕು. ಓಕೆ ಹೋಗಲ್ಲ, ಇಷ್ಟ ಇಲ್ಲ ಅವಳಿಗೆ. ಯಾಕೆ ನಿಶಾ ಅವ್ರು ಮಾಡಕ್ಕೆ ಇಷ್ಟ ಇಲ್ಲ ನಿಮಗೆ? ನೋಡೋಣ.
ಓಕೆ ಬಾಯ್ ಆಂಟಿ, ಬಾಯ್ 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 ಬಾಯ್. ಸಿನ್ ಮಾತಾಡ್ಸಿಯಲ್ಲ ಗೈಸ್ ಬ್ಲಾಗಲ್ಲಿ. ಆಯ್ ಮಾಡ್ಸಿ ಅಲ್ಲ ನೀನು ವಿಡಿಯೋ ಮಾಡೋದು ಬಿಸಿ ಇದ್ದಲ್ಲ ನೋಡ್ದ. ಅಯ್ಯೋ ರಾಮ, ಎಲ್ಲ ಇಷ್ಟ ಗಂಟೆ ವಿಡಿಯೋ ಮಾಡ್ಕೊಂಡು ಬಿಸಿ ಇದ್ದ. ಆಯ್ತು, ಯಾವಾಗ ಮದುವೆ? ಅದು ಅತಿ ಶೀಘ್ರದಲ್ಲಿ ಹೇಳಿ ಯಾವಾಗ ಅಂತ. ಅದು ನೀ ಸಪ್ರೇಟ್ ಬ್ಲಾಗ್ ಮಾಡಿದ್ಯಾ? ಇಲ್ಲ ಬ್ರೋ, ಮತ್ತೆ ಅಂತ ಶೋಕಿ ಇಲ್ಲ ಬ್ರೋ ನಂಗೆ. ಬ್ಲಾಗ್ ಮಾಡೋದು ಶೋಕಿನಾ? ಅಲ್ಲ ಬ್ರೋ, ಅದು ಅವ್ರ ಕಸಬು. ಇವಾಗ ಸ್ಟಾರ್ಟ್ ಮಾಡಿದ್ರೆ ಶೋಕಿ. ಇವಾಗ ಹೇಳ್ತೀಯಲ್ಲ ಮದುವೆ ಯಾವಾಗ ಅಂತ? ಇವಾಗ ಬ್ರೋ ಅತಿ ಶೀಘ್ರದಲ್ಲಿ ಹೇಳ್ತೀನಿ. ಅತಿ ಶೀಘ್ರದಲ್ಲಿ ಆಗ್ತೇವೆ ಮದುವೆ. ಅತಿ ಶೀಘ್ರದಲ್ಲಿ ಗೈಸ್. ಓಕೆ. ಗುಣವ್ ಇಷ್ಟನಾ ಕುಶನ್ ಇಷ್ಟನಾ? ಹಂಗೆಲ್ಲ ಎಲ್ಲ ಮಕ್ಳು ಇಷ್ಟ ನಂಗೆ. ಯಾರು ತುಂಬಾ ಇಷ್ಟ ಫೇವ್ರೇಟ್? ಬ್ರೋ ಆ ಥರ ಹೆಂಗ್ ಬ್ರೋ ಹೇಳಕ್ಕಾಗುತ್ತೆ? ಹೌದಾ? ಮನೆ ನೀ ಹೇಳ, ನಿಂಗೆ ಯಾರು ಫೇವ್ರೇಟು? ಇಬ್ರು ನನ್ನ ಮಕ್ಳು ನಂಗೆ ಕೇಳ್ತೀರಲ್ಲ. ನನಗಿಬ್ರು ಇಷ್ಟ. ನಿಮ್ಗೆ? ಒಮ್ಮೆ ಚೈತ್ರ ಇಷ್ಟನ ವರುಣ್ ಇಷ್ಟನ ನಿಮ್ಮ ಮಮ್ಮಿ ಕೇಳಿದ್ರೆ ಹೆಂಗಿರುತ್ತೆ? ಕೇಳಿ ಹೇಳ್ತಾರೆ. ಇಬ್ರು ಇಷ್ಟ. ಬ್ರೋ ನಿಮ್ಗೆ ಕುಶನ್ ಇಷ್ಟನಾ ಗುಣವ್ ಇಷ್ಟನಾ? ವರುಣ್ ಬ್ರೋ ಇಷ್ಟ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಬ್ರೋ. ಸೇಫ್ ಆಗ್ಬಿಟ್ಟೆ. ನೆಕ್ಸ್ಟ್ ವರ್ಷ ಆದ್ಮೇಲೆ ಕುಶಾನಿ ಗುಣ ಇಬ್ರು ನೋಡಿದ್ರು ನನ್ನ ಬೈಕ್ ಬನ್ನಿ. ಹಾಯ್ ಹಾಯ್ ಹಾಯ್. ಹೇಗಿದ್ದೀರಾ? ಸೂಪರ್. ನೀವು? ಸೂಪರ್. ಹಾಯ್. ಥ್ಯಾಂಕ್ ಯು. ಇನ್ನೂ ಫೈನ್ ಆಗಿಲ್ಲ ಅದು. ಕುಡಿ ಫೋಟೋ ತೆಗಿದ್ದೀನಿ. ಬಾಯ್ ಬಾಯ್ ಬ್ರದರ್, ಸಿ ಯು. ಬಾಯ್ ಟುಮಾರೋ. ಬಾಯ್ ಬಾಯ್. ನೀವು ಸಹ ಬನ್ನಿ ಬ್ರೋ. ಬಾಯ್. ಗುಂಪಿನಲ್ಲಿ ಗೋವಿಂದ. ಬಾಯ್ 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 ಅಕ್ಕ ಬಾಯ್. ನೀವು ಹೋಗ್ಬೇಕು ಅಲ್ಲಿಗೆ. ಬಾಯ್ ಆಂಟಿ, ಸಿ ಯು ಆಂಟಿ. ಬಾಯ್ ಬಾಯ್ ಸಿ ಯು. ಹಾಂ ಬನ್ನಿ. ಹಾಯ್ ಹಾಯ್ ಹಾಯ್. ಕಾರ್ ಗೊತ್ತಾಯ್ತು. 3 ಜನ ನೋಡಿದ್ವಿ. ಪುಟ ಏನ್ ಪ್ರಾಬ್ಲಮ್ ಗೊತ್ತಾ? ಎಲ್ಲೋರಲ್ಲಿ ಫೋನ್ ಬಿಟ್ಟು ಬರ್ತಾರಲ್ಲ, ಅದಕ್ಕೊಂದು ಬ್ಯಾಗ್ ತಗೊಂಡಿದ್ದಾರೆ ಇವಾಗ. ಬ್ಯಾಗ್ ಎಲ್ಲಿ ಬಿಡ್ತಾರೆ ಅಂತ ಬೈದಲ್ಲಿದ್ದಾರೆ. ಎಲ್ಲಿ ಬಿಡ್ತಾರೆ ಬ್ಯಾಗ್? ಅದು ಅದಕ್ಕೆ ಒಂದು ಟ್ರ್ಯಾಕರ್ ಹಾಕಿದ್ದೀನಿ ಬ್ರೋ, ಫೋನಿಗೆ ಬರುತ್ತೆ ಎಲ್ಲಿದೆ ಅಂತ. ಸಿಂಗಲ್ ಬಿಟ್ಟು ಬರ್ತಿದ್ದ ಸೊ ಗೈಸ್, ಓಕೆ, ಅಲ್ಲಿ ಎಲ್ಲ ಈವೆಂಟ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಇವಾಗ ನಾವು ನಮ್ರತ ಮನೆ ಹೋಗ್ತಿದ್ದೀವಿ. ಆ್ಯಂಡ್ ಈ ಬ್ಲಾಗ್ ಸ್ವಲ್ಪ ದೊಡ್ಡದಾಗಿತ್ತು. ನೆಕ್ಸ್ಟ್ ಇವಾಗ ಕಂಟಿನ್ಯೂ ಮಾಡ್ತೀನಿ, ನೆಕ್ಸ್ಟ್ ಬ್ಲಾಗ್ ಬರುತ್ತೆ, ನೋಡ್ತಾ ಇರ್ಬೋದು. ಸೊ ಇಲ್ಲಿಗೆ ವಿಡಿಯೋ ಏನು ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು. ನಂಗೆ ಅಕಸ್ಮಾತ್ ನಿಮಗೇನು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ವಿ ಆರ್ ನಿಯರೆಸ್ಟ್ ಟು 1M. ಆದಷ್ಟು ಬೇಗ ಮಾಡೋಣ. ಬಾಯ್, ಸಿ ಯು ನೆಕ್ಸ್ಟ್.